ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹಿಂದೂ ಧರ್ಮವನ್ನ ಅವಮಾನ ಮಾಡಿದ್ರು ಅನ್ನುವ ಆರೋಪದ ವಿಚಾರವಾಗಿ ಈಗ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಜೊತೆಗೆ ಕಿಡಿಕಾರೋದಕ್ಕೂ ಕೂಡ ಶುರು ಮಾಡಿಕೊಂಡಿದ್ದಾರೆ. ರಾಹುಲ್ ಗಾಂಧಿ ಅವರಿಂದ ಹಿಂದೂ ಧರ್ಮಕ್ಕೆ ಅವಮಾನ ಮಾಡಿದ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಕೆನ್ನೆಗೆ ಬಾರಿಸಬೇಕಿತ್ತು ಅಂತ ಅನಿಸ್ತಾ ಇದೆ. ಬಿಜೆಪಿ ಪ್ರತಿಭಟನೆಯಲ್ಲಿ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಹೇಳಿಕೆ ಕೊಟ್ಟಿದ್ದಾರೆ. ಅವನಿಗೆ ಯಾರಾದರೂ 2 ಬಾರಿಸಬೇಕಿತ್ತು, ಆಗ ಅದಕ್ಕೆ 7-8 FIR ಆಗ್ತಾ ಇತ್ತು ಅಷ್ಟೇ ಅಂತ ಭರತ್ ಶೆಟ್ಟಿ ಹೇಳಿಕೆ ಕೊಟ್ಟಿದ್ದಾರೆ. ಕೇಳಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಒಂದೇ 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 ತೋರಿಸಿದ್ರು ಅಂತ ಹೇಳಿದ್ರೆ, ಇಲ್ಲಾದ್ರೂ ಇವರು ಅಧಿಕಾರಕ್ಕೆ ಬಂದ್ರೆ ಇಡೀ ದೇಶವನ್ನು ಒಂದೇ ಪಾರ್ಲಿಮೆಂಟ್ ಒಳಗೆ ಒಂದು ಬಾಗಿಲಾಕಿ ಕೆಪ್ಪದಂತೆಗೆ ಇಟ್ರೆ ಸರಿ ಆಗ್ಬೋದೇನು. ಇಲ್ಲಿದ್ರೆ ಅವ ಈಚೆ ಕಡೆ ಬಂದ್ರೆ ನಾವ್ ಏನಾದ್ರೂ ವ್ಯವಸ್ಥೆ ಮಾಡ್ಬೇಕಾಗ್ತದೆ. ಯಾರಾದ್ರೂ ಪುಂಡ್ರು ಯಾರಾದ್ರೂ ಕಾಂಗ್ರೆಸ್ ಅವ್ರು ಇದ್ರೆ ಹೇಳ್ತಾರೆ 6 ವರ್ಷ ಥ್ರೆಟ್ ಕೊರಿಯರ್ ಯಾರಾದ್ರೂ ಬಿತ್ತು ಕೇಸ್ ಮಾಡ್ಲಿ ಅಂತ. ಇವರೆಲ್ಲ ಕೇಸ್ ಇಲ್ಲ, ಹರೀಶ್ ಇಲ್ಲ ಇವತ್ತು, ಇವ್ರ ಮೇಲೆ ಕೇಸ್ ಇದೆ, ಇವ್ರು ಫ್ರೆಶ್ ಇದ್ದಾರೆ, ಇನ್ನು ಕೇಸ್ ಹಾಕ್ತಾರೆ. ನಮ್ಮ ಮೇಲೆ ಕೇಸ್ ಆಗಿದೆ, ಇವರೆಲ್ಲರ ಮೇಲೆ ಕೇಸ್ ಆಗಿದೆ, ಸಣ್ಣ ಕೇಸ್ ಆಗಿದೆ. ಇವತ್ತು ಹೇಳಿದ್ರು ಪ್ರತಿಕೃತಿಯನ್ನ ದಹನ ಮಾಡಬೇಕು ಅನ್ನುವಂತ ಮಾತುಗಳನ್ನ ಯುವಕರು ಮಾತಾಡ್ತಾ ಇದ್ರು. ಪೊಲೀಸರಿಂದ ಎಲ್ಲರಿಗೆ ಫೋನ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಪ್ರತಿಕೃತಿ ದಹನ ಮಾಡಬೇಡಿ, ನಮ್ಮನ್ನೆಲ್ಲ ಟ್ರಾನ್ಸ್ಫರ್ ಮಾಡಿ ಬೇರೆ ಬೇರೆ ಊರಿಗೆ ಕಳಿಸ್ತಾರೆ. ರಾಹುಲ್ ಗಾಂಧಿಯ ಪ್ರತಿಕೃತಿಯನ್ನ ದಹನ ಮಾಡಿದ್ರೆ ಇವ್ರನ್ನೆಲ್ಲ ಬೇರೆ ಬೇರೆ ಕಳಿಸ್ತಾರೆ ಅಂತೀವಿ. ಅಷ್ಟು ಹೆದರಿಕೆಯ ವಾತಾವರಣ ಕಾಂಗ್ರೆಸ್ ಸರ್ಕಾರ ಪೊಲೀಸ್ನರ ಮನಸ್ಸಲ್ಲಿ ಸಹ ಮೂಡಿಸಿದೆ. ಬಹುಶಃ ಇನ್ನು 1 ತಿಂಗಳಾದ್ರೆ ಪೊಲೀಸ್ನವರು ನಮ್ಮೊಟ್ಟಿಗೆ ಪ್ರತಿಭಟನೆಗೆ ಬರ್ತಾರೆ. ಸಂಬಳ ಬಿಟ್ಟೋ ಇಲ್ಲೋ ಗೊತ್ತಿಲ್ಲ ನನಗೆ. 2 ತಿಂಗಳು ಅಷ್ಟೇ, ನಿಮ್ಗೆ ಇನ್ನು ಮುಂದೆ ಸಂಬಳ ಸಿಕ್ಕುದಿಲ್ಲ ಯಾರಿಗೆ ಸಹ, ದುಡ್ಡಿಲ್ಲ ಸರ್ಕಾರದ ಹತ್ರ. ನೀವು ಸಹ ನಮ್ಮೊಂದಿಗೆ ಪ್ರತಿಭಟನೆ ಈ ಸೈಡ್ ಬರ್ಲೇಬೇಕಾಗ್ತದೆ ಅಂತ ಮಾತನ್ನು ಹೇಳ್ತಾ, ಈ ಹಿಂದೂ ವಿರೋಧಿ ರಾಹುಲ್ ಗಾಂಧಿಯ ಶಬ್ದಗಳೇನಿದೆ, ಅವ ಏನೇ ಹೇಳಿ ಅದು ಹೇಳಿದ ಮೇಲೆ ಅವನು ಬೇರೆ ಬೇರೆ ರೀತಿಯಲ್ಲಿ ತಪ್ಪಿಸ್ಲಿಕ್ಕೆ ನೋಡ್ತಾ ಇದ್ದಾನೆ. ಆದ್ರೆ ಪಾರ್ಲಿಮೆಂಟ್ ಅಲ್ಲಿ ಶಿವನ ಫೋಟೋವನ್ನು ಹಿಡಿದು ಬಾಯಿ ಬಂದಾಗೆ ಮಾತಾಡುವ, ಬಾಯಿಗೆ ಬಂದಾಗೆ ಬೊಗಳುವಂತ ಇವನ ಕೆಲಸ ಏನಿದೆ, ಇವನ ಧೈರ್ಯ ಏನಿದೆ, ಅದಕ್ಕೆ ಶಕ್ತಿ ತುಂಬುವುದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಈಗ ಭರತ್ ಶೆಟ್ಟಿ ಅವರ ಹೇಳಿಕೆ ಒಂದು ರೀತಿಯಲ್ಲಿ ವಿವಾದ ಸೃಷ್ಟಿ ಆಗಲಿ ಅಂತಾನೆ ಕೊಡ್ತಾರಾ ಅಥವಾ ಏನಿದು? ನಾಗೇಂದ್ರ ಬಾಬು, ಏನು ರಾಹುಲ್ ಗಾಂಧಿ ಅವರು ಹಿಂದೂ ವಿರೋಧಿ ಹೇಳಿಕೆ ನೀಡಿದ್ದಾರೆ ಅಂತ ಆರೋಪಿಸಿ ದಕ್ಷಿಣ ಕನ್ನಡದಲ್ಲಿ ಅಂದರೆ ಮಂಗಳೂರಿನಲ್ಲಿ ಯುವ ಮೋರ್ಚಾದ ವತಿಯಿಂದ ಕಾವೂರಿನಲ್ಲಿ ಪ್ರತಿಭಟನೆ ನಡೆದಿರುವಂಥದ್ದು. ಯುವ ಮೋರ್ಚಾದ 100 ಕಾರ್ಯಕರ್ತರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಮಳೆಯ ಮಧ್ಯೆಯೂ ಕೂಡ ಬಹಳಷ್ಟು ಜೋರಾಗಿ ಪ್ರತಿಭಟನೆ ನಡೆದಿರುವಂಥದ್ದು. ಪ್ರತಿಭಟನೆಯಲ್ಲಿ ಭಾಷಣ ಮಾಡಿದಂತಹ ಏನು ಭರತ್ ಶೆಟ್ಟಿ, ಅಂದರೆ ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕರಾದಂತಹ ಭರತ್ ಶೆಟ್ಟಿ ಅವರು ರಾಹುಲ್ ಗಾಂಧಿ ಅವರನ್ನು ಏಕವಚನದಲ್ಲಿ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿರುವಂಥದ್ದು. ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪಿಸಿ ರಾಹುಲ್ ಗಾಂಧಿ ಅವರನ್ನು ಬೈದಿರುವಂಥದ್ದು. ಅಂದರೆ ರಾಹುಲ್ ಗಾಂಧಿ ಅವರಿಗೆ ಯಾವ ಸಂದರ್ಭದಲ್ಲಿ ಹೇಗೆ ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ. ಇವರನ್ನು ನೋಡಿದರೆ ಪಾರ್ಲಿಮೆಂಟಿನ ಒಳಗೆ ಹೋಗಿ ಕೆನ್ನೆಗೆ ಬಾರಿಸಬೇಕು ಅನ್ನಿಸ್ತೆ ಅನ್ನುವಂಥ ಹೇಳಿಕೆಯನ್ನು ಕೂಡ ನೀಡಿರುವಂಥದ್ದು. ಜೊತೆಗೆ ರಾಹುಲ್ ಗಾಂಧಿ ಅವರ ಬೇರೆ ಬೇರೆ ವಿಚಾರವನ್ನು ಹಿಡಿದು ಕೂಡ ಮಾತಾಡಿರುವಂಥ, ಅಂದರೆ ರಾಹುಲ್ ಗಾಂಧಿ ಅವರು ಶಿವನ ಫೋಟೋವನ್ನು ಹಿಡಿತಾರೆ, ಆದರೆ ಶಿವನ 3ನೇ ಕಣ್ಣು ಬಿಟ್ಟರೆ ಎಲ್ಲರೂ ಕೂಡ ಏನು ಭಸ್ಮ ಆಗ್ತಾರೆ, ಈ ರೀತಿಯಾದಂಥ ಹೇಳಿಕೆಯನ್ನು ನೀಡಿರುವಂಥದ್ದು. ಜೊತೆಗೆ ಆ ಶಸ್ತ್ರ ಹಿಡಿಯುವಂಥ ಹೇಳಿಕೆಯನ್ನು ಕೂಡ ನೀಡಿರುವಂಥದ್ದು. ಅಂದರೆ ಎಲ್ಲಿ ಶಸ್ತ್ರ ಹಿಡಿಬೇಕು ಅಲ್ಲೇ ಶಸ್ತ್ರ ಹಿಡಿತೇವೆ, ಶಸ್ತ್ರ ಪೂಜೆ ಮಾಡಿ ಶಸ್ತ್ರ ಹಿಡಿಯುವುದಕ್ಕೂ ಸಿದ್ಧ, ಹೋರಾಟ ಮಾಡುವುದಕ್ಕೂ ಸಿದ್ಧ ಅನ್ನುವಂಥ ಹೇಳಿಕೆಯನ್ನು ಕೂಡ ನೀಡಿರುವಂಥದ್ದು. ಬಹಳಷ್ಟು ಇವತ್ತಿನ ಏನು ಭರತ್ ಶೆಟ್ಟಿ ಅವರ ಭಾಷಣ ಏನಿದೆ ಬಹಳಷ್ಟು ಪ್ರಚೋದನಕಾರಿಯಾಗಿತ್ತು. ರಾಹುಲ್ ಗಾಂಧಿ ಅವರನ್ನು ಏಕವಚನದಲ್ಲಿ ತಮ್ಮ ಭಾಷಣದ ಉದ್ದಕ್ಕೂ ಕೂಡ ನಿಂದಿಸ್ತಾ ಹೋಗಿರುವಂಥದ್ದು. ಕೆಲವೊಂದು ವಿಚಾರಗಳನ್ನು ತೆಗೆದು ರಾಹುಲ್ ಗಾಂಧಿ ಅವರನ್ನು ಮತ್ತೆ ಕೆಣಕಿ ಭಾಷಣ ಮಾಡಿರುವಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ದಿನೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕಾಂಗ್ರೆಸ್ ನಲ್ಲಿರುವಂತಹ ಹಿಂದೂಗಳಿಗೆ ನಾನು ಮನವಿ ಮಾಡ್ತಾ ಇದ್ದೇನೆ, ನೀವು ರಾಜಕೀಯ ಮಾಡಿ ಅಂತ ಇಂತಹ ಮಾತುಗಳನ್ನು ಆಡುವಂತ ಶಕ್ತಿಗಳಿಗೆ ಖಂಡಿತ ಪ್ರೋತ್ಸಾಹ ಕೊಡುವಂತ ಕೆಲಸಗಳನ್ನ ಮಾಡಬೇಕು.